ಫಲಪುಷ್ಪಗಳಿಂದ ಸಿಂಗಾರಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇಗುಲ ಹೊಸ ಕ್ಯಾಲೆಂಡರ್ ವರ್ಷವನ್ನು ಸ್ವಾಗತಿಸುವ ಸಲುವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಭಕ್ತರ ಸ್ವಾಗತಕ್ಕೆ ದಾನಿಗಳಿಂದ ದೇಗುಲವು ಫಲಪುಷ್ಪಗಳಿಂದ ಕಂಗೊಳಿಸುತ್ತಿದೆ. ಬೆಂಗಳೂರಿನ ಟಿವಿಎಸ್ ಉದ್ಯಮಿಯಾಗಿರುವ ಶ್ರೀಮಾನ್ ಗೋಪಾಲ್ ರಾವ್ ಮತ್ತು ಇತರ ಉದ್ಯಮಿಗಳಾದ ಆನಂದ, ಮಂಜು, ಪುಟ್ಟಸ್ವಾಮಿ, ರಾಜು ಜತೆಗೂಡಿ ಬೆಂಗಳೂರಿನ ಶರವಣ್ ಅವರ 100 ಮಂದಿ ಪುಷ್ಪಾಲಂಕಾರ ಮಾಡುವಲ್ಲಿ ಸಹಕರಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ಅವರು ಈ ಸೇವೆಯನ್ನು ನೀಡುತ್ತಿದ್ದಾರೆ. ದೇಗುಲದ ಮುಖಮಂಟಪ, ಒಳಾಂಗಣ, ಹೊರಾಂಗಣ, ಗೋಪುರ, ಹೆಗ್ಗಡೆಯವರ ಬೀಡು ಸೇರಿದಂತೆ ಸುಮಾರು 15 ಲಕ್ಷಕ್ಕೂ ಅಧಿಕ ವೆಚ್ಚದ ಹಣ್ಣು, ವಿದೇಶಿ ಸಹಿತ ಸ್ವದೇಶಿ ಹೂಗಳು, ಕೊಯಮತ್ತೂರಿನ ಬಾಳೆದಿಂಡು, 8,000 ತೆಂಗಿನಕಾಯಿ, 1 ಟನ್ ಬದನೆ, ಜೋಳ, ಸೇಬು, ಎಳನೀರು, ಡ್ರ್ಯಾಗನ್ ಫ್ರೂಟ್, ಅಡಿಕೆ ಸಹಿತ ವಿವಿಧ ಹಣ್ಣುಗಳಿಂದ ಅಲಂಕರಿಸಲಾಗಿದೆ. ದೇಗುಲದ ಮುಂಭಾಗ ಶಿವಪಾರ್ವತಿ, ಷಣ್ಮುಖ, ಗಣೇಶನ ಪ್ರತಿಕೃತಿಗಳಿಂದ ಸಾಂಪ್ರದಾಯಿಕವಾಗಿ ಅಲಂಕಾರ ನಡೆಸಲಾಗಿದೆ. ಅಲಂಕಾರ ದಾನಿಗಳಾದ ಶ್ರೀಮಾನ್ ಗೋಪಾಲರಾವ್ ವಾಹಿನಿಯಲ್ಲಿ ಧನ್ಯತಾ ಭಾವದಿಂದ ಮಾತನಾಡಿದಾಗ, ಓಂ ನಮೋ ಶಿವಾಯ ನಮಃ. ಇದು ಧರ್ಮಸ್ಥಳ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾವು ಪ್ರತಿ 15 ವರ್ಷದಿಂದ ಈ ಹೂವಿನ ಅಲಂಕಾರ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ದೇವ ಕೃಪೆ ನಮ್ಮ ಮೇಲಿದೆ. ಅದಕ್ಕೋಸ್ಕರ ಸದಾ ನಾವು 31ನೇ ತಾರೀಕನ್ನ ಇಲ್ಲೇ ಆಚರಿಸಿ ನಮ್ಮ ಹೊಸ ವರ್ಷದ ಆರಂಭವನ್ನು ಧರ್ಮಸ್ಥಳದ ಕ್ಷೇತ್ರದಿಂದನೇ, ಈ ಶ್ರೀ ಕ್ಷೇತ್ರದಿಂದನೇ ಆರಂಭಿಸ್ತಿದ್ದೇವೆ. ಕುಟುಂಬ ಸಮೇತ ಎಲ್ಲ ಸ್ನೇಹಿತರು ಕುಟುಂಬ ಸಮೇತ ಬಂದು ನಮ್ಮ ಈ ಒಂದು ಹೊಸ ವರ್ಷವನ್ನು ಇಲ್ಲಿಂದನೇ ಆಚರಣೆ ಮಾಡಿ ಈ ಬಾರಿ ತೆಂಗಿನಕಾಯಿ, ಬಾಳೆಕಂಬು, ಬದನೆಕಾಯಿ, ಹೂವು, ಸೇಲಂ ದಿಂಡು ಎಲ್ಲ ಉಪಯೋಗಿಸಿ, ಗೆಣಸು ಎಲ್ಲನೂ ಉಪಯೋಗಿಸಿ, ಮತ್ತು ತೆಂಗಿನ ಗರಿ, ಕಬ್ಬು ಇದೆಲ್ಲನೂ, ಮತ್ತು ಈ ಆನೆ ತಿನ್ನುವ ಆಹಾರಗಳು ಇದು ಮತ್ತೆ ಇದು ವೇಸ್ಟ್ ಆಗಬಾರ್ದು ಅಂತ ಅದನ್ನು ಒಂದು ಆಹಾರನೇ 3 ದಿವಸ ಆದಮೇಲೆ ಓಪನ್ ಮಾಡಿ ಮತ್ತೆ ಅದು ಆನೆಗೆ ಆಹಾರ ಆಗೋ ಥರ ಎಲ್ಲೂ ಯಾವುದು ವೇಸ್ಟ್ ಆಗದೇ ಇರೋ ಥರ ಈ ಅಲಂಕಾರನ ಶೃಂಗರಿಸ್ತಾ ಇದ್ದೀವಿ. ಇಲ್ಲಿ ಒಂದು 75ರಿಂದ 80 ಜನ ಕೆಲಸ ಮಾಡಿದ್ದಾರೆ. ನಾನು ಎಸ್ ಗೋಪಾಲರಾವ್ ಅಂತ, ನನ್ನ ಸ್ನೇಹಿತರಾದ ಆನಂದ್, ಪುಟ್ಟಸ್ವಾಮಿ, ರಾಜಣ್ಣ, ಅಂದಯ್ಯ, ಸುರೇಶ್ ಎಲ್ಲ ಸೇರಿ ಈ ಒಂದು ಅಲಂಕಾರಕ್ಕೆ ವೆಚ್ಚವನ್ನು ಸ್ಪರ್ಧಿಸ್ತೇವೆ. ಈ ಅಲಂಕಾರವನ್ನು ಶ್ರೀ ಸಾಯಿ ಸರ್ವಣ ಅವರ ನೇತೃತ್ವದಲ್ಲಿ ನಡೆಸ್ಕೊಟ್ಟಿದ್ದಾರೆ. 75 ಜನ ಕೆಲಸ ಮಾಡಿದ್ದಾರೆ. ಒಂದು ವಾರ, ಸತತ ಒಂದು ವಾರದಿಂದ 75 ಜನ ಕೆಲಸ ಮಾಡಿದ್ದಾರೆ. ಎಲ್ಲ ಬೆಂಗಳೂರಿಂದನೇ 17ರಿಂದ 18 ಲೋಡ್ಗಳು ಬೆಂಗಳೂರಿಂದನೇ ತಂದು ಈ ಶೃಂಗಾರವನ್ನು ನೆರವೇರಿಸಿದೆ. ಒಳಾಂಗಣದಲ್ಲಿ ಹೂವುಗಳ ತೋರಣ ಭಕ್ತರನ್ನು ಮಂತ್ರಮುಗ್ಧಗೊಳಿಸಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹೊಸ ವರ್ಷಕ್ಕೆ ನಾಡಿನ ಜನತೆಗೆ ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಎಂದು ಶುಭ ಹಾರೈಸಿದ್ದಾರೆ. ದೇವರ ದರ್ಶನದ ಜತೆಗೆ ಅಲಂಕಾರವನ್ನು ಕಣ್ತುಂಬಿಕೊಂಡು ಪುನೀತರಾದ ಸಹಸ್ರಾರು ಭಕ್ತರ ದಂಡು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಶ್ರೀ ಶಂಕರ HD ವಾಹಿನಿ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ.
शिवं भजे मञ्जुनाथं शिवं शिवम् अद्वैतभास्करम् अर्धनारीश्वरं हृदशकृतयङ्गमौ चतुर्दशसङ्गमौ पञ्चभूतात्मकौ षट्शत्रुनाशकौ सप्तस्वरेश्वरौ अष्टसिद्धीश्वरौ नवरसमनोहरौ दशदिशासु विमलौ एकादशोज्ज्वलौ एकनाथेश्वरौ प्रस्तुतिवशङ्करं प्रणतजनकिङ्करौ दुर्जनभयङ्करौ सज्जनशुभङ्करौ माणिभवतारकं प्रकृतिहितकारकं भुवनभव्यभवनायकं भाग्यात्मकौ रक्षकौ ईशौ सुरेशौ वृषेशौ परेशौ नटेशौ गौरीशौ गणेशौ गुणेशौ महामधुरपञ्चाक्षर श्रीमन्त्रमार्चौ महर्षवर्षौ प्रवर्षौ सुशेषौ
ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗಡೆ ಅವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೂವಿನ ಅಲಂಕಾರವನ್ನು ಎಲ್ಲ ನಮ್ಮ ಗೋಪಾಲ್ ಸಾರ್ ತಂಡ ಎಲ್ಲ ಸೇರಿ ಮಾಡಿದ್ದೀವಿ. ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀವಿ. ಜನ ಎಲ್ಲ ತುಂಬ ಕಣ್ ತುಂಬಿಕೊಂಡು ನಾವು ಈ ಸಲ ಕಬ್ಬು ಏನು ನಾವು ಪ್ರಕೃತಿ ನಿಯಮನ ಯಾವುದು ಹಾಳು ಮಾಡ್ದಂಗೆ ನ್ಯಾಚುರಲ್ ಫ್ಲವರ್ಸು ಮತ್ತು ಎಲ್ಲ ಥರ ನಮ್ಮ ಹಣ್ಣು ಯೂಸ್ ಮಾಡಿ ಇದೆಲ್ಲ ಚೆನ್ನಾಗಿ ಇದನ್ನು ಎಲ್ಲ ಅನುಭವಿಸ್ತಾರೆ. ಹೌದು, ಇದನ್ನೆಲ್ಲ ಎಲ್ಲರೂ ಅದನ್ನು ನಾಳೆ ದಿನ ವೇಸ್ಟ್ ಆಗದೆ ಇರೋ ಥರ ಇದು ಪ್ರಾಣಿಗಳಿಗೆಲ್ಲ ವೇಸ್ಟ್ ಆಗೋದು. ಅನ್ನದಾನಕ್ಕೂ ಯೂಸ್ ಆಗೋದು. ತರಕಾರಿ ವೆಜಿಟೇಬಲ್ಸ್ ಎಲ್ಲ ಇದೆ. ಎಲ್ಲ ಈ ಸಲ ತುಂಬ ಚೆನ್ನಾಗಿ ಮಾಡಿದೆ. ಎಲ್ಲ ಜನ ಎಲ್ಲ ಕಣ್ತುಂಬಿ ಸಂತೋಷಪಟ್ಟು ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ನಾಡಿನ ಜನತೆ ಹೊಸ ವರ್ಷದ ಶುಭಾಶಯಗಳು. ವರ್ಷದಲ್ಲಿ ಇನ್ನೂ ವರ್ಷ ಇನ್ನೂ ಹೆಚ್ಚಿಗೆ ಜನ ಸೇರಲಿ ಅಂತ ನಾವು ತುಂಬ ಕಳಕಳಿಯಲ್ಲಿ ಕೇಳ್ಕೊಳ್ತೀವಿ. ವೀರೇಂದ್ರ ಸ್ವಾಮಿ ಹೆಗಡೆ ಅವರಿಗೆ ನಮಸ್ಕಾರ. ಶ್ರೀ ಮಂಜುನಾಥ ಸ್ವಾಮಿ ಭಗವಂತ ಎಲ್ಲರನ್ನೂ ಸಮಸ್ತ ಜನನೂ ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ಆಶೀರ್ವಾದವನ್ನು